ಹರಿ ಓಂ ಯತೋ ಚನ್ವಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರುತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಸಂಧ್ಯಾವಂದನೆಯ ಬಗ್ಗೆ ಪ್ರತಿ ವಾರ ನಾವು ನೋಡ್ತಾ ಇದ್ದೀವಿ. ಸಂಧ್ಯಾವಂದನೆಯಲ್ಲಿ ಇಲ್ಲಿವರೆಗೂ ಆಚಮನದ ಬಗ್ಗೆ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಅದರ ಮುಂದಿನ ಭಾಗ ಪ್ರಾಣಾಯಾಮ. ಪ್ರಾಣಾಯಾಮ ಅಂತಂದರೆ ಏನು ಅಂತ ಕೇಳಿದರೆ, ಪ್ರಾಣಾಯಾಮೋ ರೇಚಯಿತ್ವಾ ಹೂಯಿಚಿತ್ವಾ ಚ ಕುಂಭಕೆ. ಉಸಿರನ್ನು ತೆಗೆದುಕೊಳ್ಳೋದು ಮತ್ತು ಬಿಡೋದು, ಇದರ ಮಧ್ಯದಲ್ಲಿ ಕುಂಭಕ ಅಂತ ಕರೀತಾರೆ. ವಾಯುವನ್ನು ನಿರೋಧ ಮಾಡುವಂಥದ್ದು, ಹಿಡಿದಿಡೋವಂಥದ್ದು, ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಕರೀತಾರೆ. ಅಂದರೆ ಮನಸ್ಸಿನಿಂದ, ಕಾಯದಿಂದ ಅಂದರೆ ಶರೀರದಿಂದ, ಮಾತಿನಿಂದ ಆದಂತಹ ಎಲ್ಲ ದೋಷಗಳ ಪರಿಹಾರ ಅದು ಪ್ರಾಣಾಯಾಮದಿಂದ ಹೋಗ್ತಾ ಇದೆ. ಪ್ರಾಣಾಯಾಮಾದೈರ್ದೇಹ ದೋಷಾನ್ ಮನೋವಾಗ್ ದೇಹ ಸಂಭವಾನ್. ಅನೇಕ ವಿಧವಾದ ದೋಷಗಳಿದ್ದಾವೆ ನಮ್ಮ ಶರೀರದಲ್ಲಿ. ಆ ಎಲ್ಲ ದೋಷಗಳ ಪರಿಹಾರ ಅದು ಪ್ರಾಣಾಯಾಮ ಮಾಡೋದ್ರಿಂದ ಬರ್ತಾ ಇದೆ. ದಶ್ಯಂತೆ ಧ್ಯಾಯಮಾನಾನಾಂ ಧಾತೂನಾಂ ತು ಯಥಾ ಮಲಾಹ. ಮಲಾಹ ಅಂತಾರೆ. ಅಂದರೆ ಅಗ್ನಿಯಲ್ಲಿ ಕಟ್ಟಿಗೆಯನ್ನು ಹಾಕಿದಾಗ ಹೇಗೆ ಅಗ್ನಿ ಎಲ್ಲ ಕಟ್ಟಿಗೆಯನ್ನು ಸುಟ್ಟಾಕ್ತದೋ ಹಾಗೆ ಪ್ರಾಣಾಯಾಮ ನಮ್ಮ ಶರೀರದಲ್ಲಿರುವಂತಹ ಕೆಟ್ಟ ದೋಷಗಳು ಅಂತ ಏನಿದ್ದಾವೋ ಆ ಎಲ್ಲವನ್ನು ಪರಿಹಾರ ಮಾಡ್ತಾ ಇದ್ದಾವೆ. ಪ್ರಾಣ ಪ್ಲಸ್ ಆಯಾಮ ಅಂತ ಎರಡು ಶಬ್ದ ಇದೆ. ಪ್ರಾಣ ಅಂದರೆ ಯಾರು? ವೇದ ಹೇಳ್ತಾ ಇದೆ. ಪ್ರಾಣ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಪ್ರಾಣೋ ಬ್ರಹ್ಮೇ ದಿವ್ಯಜಾನಾತ್. ವೇದ ಹೇಳುವಂತಹ ಮಾತು. ಪ್ರಾಣಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತಿ ಪ್ರಾಣಂ ಪ್ರಯತ್ಯಭಿವಿಶಂತೀತಿ ಸಂವಿಶಂತೀತಿ ಅಂತ ಬಹಳ ಸುಂದರವಾಗಿ ತೈತಿರೀಯ ಉಪನಿಷತ್ತು ವೇದ ಮಂತ್ರದಲ್ಲಿ ಹೇಳ್ತಾರೆ. ಅಂದರೆ ಪ್ರಾಣ ಅನ್ನೋ ಶಬ್ದಕ್ಕೆ ಮೂಲತಃ ಹರಿ ಅಂತ ಅರ್ಥ ಇದೆ. ಭಗವಂತ ಪ್ರಾಣ ಅನ್ನೋ ಶಬ್ದ ವಾಚ್ಯನಾಗಿರುವಂಥವನು ಭಗವಂತ. ಅವನ ನಂತರ ವಾಯುದೇವರು ಆ ಪ್ರಾಣ ಅನ್ನೋ ಶಬ್ದಕ್ಕೆ ಅಭಿಮಾನಿಯಾಗಿರುವಂಥವರು. ಪ್ರಾಣಾಯಾಮಂ ಪರಂಬಲಂ ವಿಷ್ಣು ಪುರಾಣ ಹೇಳ್ತಾ ಇದೆ. ಕೃಷ್ಣ ಪರಮಾತ್ಮನ ಬಾಯಲ್ಲಿ ಬಂದಿರುವಂಥ ಮಾತು. ಅಂದರೆ ಪ್ರಾಣಾಯಾಮವನ್ನು ಯಾರು ಮಾಡ್ತಾರೋ ಅವರು ಬಹಳ ಆರೋಗ್ಯವಾಗಿರ್ತಾರೆ. ಎಲ್ರಿಗೂ ಸಂಬಂಧಪಟ್ಟಿದ್ದಿದು. ಅದರಲ್ಲಿ ಮುಖ್ಯವಾಗಿ ಸಂಧ್ಯಾವಂದನೆ ಮಾಡಬೇಕಾದರೆ ಸಂಧ್ಯಾವಂದನೆಯ ಕ್ರಮದಲ್ಲಿ ಆಚಮನ ಮಾಡಿದ ಮೇಲೆ ಪ್ರಾಣಾಯಾಮ ಕಡ್ಡಾಯವಾಗಿರುವಂಥದ್ದು. ಯಾರು ಪ್ರಾಣಾಯಾಮವನ್ನು 3 ಸಲ ಕಾಲಕ್ಕೆ ಸರಿಯಾದ ಕ್ರಮದಲ್ಲಿ ಯಾರು ಮಾಡ್ತಾರೋ, 3 ಕಾಲ ಅಂದರೆ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತು ಸಾಯಂಕಾಲ ಸಂಧ್ಯಾವಂದನೆ, ತ್ರಿಕಾಲ ಸಂಧ್ಯಾವಂದನೆ ಮಾಡೋ ಸಮಯದಲ್ಲಿ ಯಾರು ಈ ಪ್ರಾಣಾಯಾಮವನ್ನು ಮಾಡ್ತಾರೋ ಅವನಿಗೆ ಸರ್ವದೋಷ ಹರಂ ಪೂಕ್ತಂ ಪ್ರಾಣಾಯಾಮಂ ದ್ವಿಜನ್ಮನಾಂ. ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ. ಈ ಸ್ನಾನ ಮಾಡೋದ್ರಿಂದ ದೇಹದ ಹೊರಭಾಗ ಶುದ್ಧಿ ಆಗ್ತದೆ. ನೀರನ್ನು ಒಳಗೆ ಹಾಕ್ಕೊಂಡು ಶುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ಸತ್ತು ಹೋಗ್ತಾನೆ. ಮತ್ತು ಶುದ್ಧ ಮಾಡೋದು ಹೇಗೆ? ಗಾಳಿಯಿಂದ ಶುದ್ಧ ಆಗ್ತದೆ. ಅದಕ್ಕೆ ಹೇಳ್ತಾರೆ ಪ್ರಾಣಾಹ ಅಯಂ ಯಂತೇನೆ ಅನೇನ ಇತಿ ಪ್ರಾಣಾಯಾಮ. ಅಂದರೆ ಆ ಪ್ಲಸ್ ಯಮ ಉಪರಮೇ ಕರಘಂ ಯಾ ಅಂತ ಇಟ್ಕೊಂಡ್ರೆ ಪ್ರಾಣೋ ವಾಯೋ ಗತಿ ವಿಚ್ಛೇದಕಾರಕ ವ್ಯಾಪಾರ ವಿಶೇಷ ಪ್ರಾಣಾಯಾಮ.
ನ್ಯಾಯಕೋಶದಲ್ಲಿ ಹೇಳಿರುವಂಥದ್ದು. ಅಂದರೆ ನಾವು ನಿತ್ಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರಾಣವಾಯು ಎಲ್ಲ ಗತಿಯನ್ನು ನಿಯಂತ್ರಣ ಮಾಡುವಂತಹ ವಿಶೇಷ ಕಾರ್ಯವೇ ಅದು ಪ್ರಾಣಾಯಾಮವಾಗಿರುವಂಥದ್ದು. ದೇಹದ ಒಳಗಿನ ವಾಯುವನ್ನು ತಡೆ ಹಿಡಿಯೋದಿದೆ ಅಲ್ಲ, ಅದು ಪ್ರಾಣಾಯಾಮ ಅಂತ ಕರೀತಾರೆ. ಅಗ್ನಿಪುರಾಣ ಹೇಳ್ತಾ ಇದೆ, ಪ್ರಾಣ ಸ್ವದೇಹಜೋ ವಾಯುಸ್ತಸ್ಯಾಯಾಮೋ ನಿರೋಧನಂ. ಆಯುಷ್ಯ ಅಭಿವೃದ್ಧಿ ಆಗತ್ತೆ. ಯಾರು ಪ್ರಾಣಾಯಾಮವನ್ನು ನಿತ್ಯದಲ್ಲಿ ಸರಿಯಾದ ಕ್ರಮದಲ್ಲಿ ಕಲಿತು ಆಚರಣೆಯನ್ನು ತಗೊಂಡ್ಬರ್ತಾರೋ ಅವರಿಗೆ ಆಯುಷ್ಯ ಅಭಿವೃದ್ಧಿ ಆಗತ್ತೆ. ಆಯುಷ್ಯ ಅಭಿವೃದ್ಧಿ ಆಗೋದು ಆರೋಗ್ಯದ ಮೇಲೆ. ಆರೋಗ್ಯ ಚೆನ್ನಾಗಿ ಆಗುತ್ತೆ ಮೊದಲು, ಅದರಿಂದ ಆಯುಷ್ಯ ಅಭಿವೃದ್ಧಿ ಆಗತ್ತೆ. ನಾನೀಗ ಹೇಳಿದ್ನಲ್ಲ, ಪ್ರಾಣ ಅನ್ನೋ ಶಬ್ದಕ್ಕೆ ಹರಿ ಅಂತನೂ ಅರ್ಥ ಇದೆ, ವಾಯು ಅಂತನೂ ಅರ್ಥ ಇದೆ. ಅದಕ್ಕೆ ಹೇಳ್ತಾರೆ ಅಜ್ಞಾನಾಭಿ ಭದಾ ಸ್ಪಷ್ಟ ವಾಯುರ್ನಾರಾಯಣೋ ಶ್ವತೌ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತಹ ಮಾತು. ಐತರೇಯೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಪ್ರಾಣ ಅಂತ ಅನಿಸಿರುವಂತಹ ಪ್ರಾಣವಾಯುವಿಗೆ ಮುಖ್ಯ ಪ್ರೇರಕನಾದಂತಹ ಪರಮಾತ್ಮ, ಅವನ ಪ್ರೇರಕವಾಯು, ಇವರಿಬ್ಬರನ್ನೂ ಒಲಿಸಲಿಕ್ಕೆ ಇರುವಂತಹ ಅತ್ಯಂತ ಸುಲಭವಾದ ಉಪಾಯ ಅದು ಪ್ರಾಣಾಯಾಮ. ವ್ಯಾಹೃತಿ ಮಂತ್ರಗಳಿಂದ ಯಾರು ಲಯಬದ್ಧವಾಗಿ ಪ್ರಾಣ ಪ್ಲಸ್ ಆಯಾಮ, ನಾನೀಗ ಹೇಳಿದ್ನಲ್ಲ, ಪ್ರಾಣವಾಯುವನ್ನು ನಿಯಮದಲ್ಲಿ ಇಟ್ಕೊಳ್ಳೋದು, ಲಯಬದ್ಧವಾಗಿ ಹಿಡಿಯುವಂಥದ್ದು ಅದು ಪ್ರಾಣಾಯಾಮ. ಪ್ರಾಣಾಯಾಮ ಮಾಡಬೇಕಾದ್ರೆ ಮಹಾನಾರಾಯಣ ಉಪನಿಷತ್ತಿನ ಮಂತ್ರವನ್ನೇ ಇಟ್ಟಿದ್ದಾರೆ ಸಂಧ್ಯಾವಂದನೆಯಲ್ಲಿ. ಗಾಯತ್ರಿ ಮಂತ್ರ ಇದೆ. ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಹೀಗೆ ಗಾಯತ್ರಿ ಮಂತ್ರವನ್ನು ಹೇಳುವಂಥದ್ದು. ಈ ಮಂತ್ರದ ಪೂರ್ವಕವಾಗಿ ಯಾರು ಪ್ರಾಣಾಯಾಮವನ್ನು ಮಾಡ್ತಾರೋ ಅದು ಭಾರೀ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಅಂದರೆ ಆಚಮನ ಮಾಡಿದ್ವಿ. ಆಚಮನ ಅಂದರೆ ಹರಿಸರ್ವೋತ್ತಮ, 24 ಕೇಶವನಾಮಗಳ ಸ್ಮರಣೆ. ಇನ್ನು ಅದಾದ ನಂತರ ವಾಯು ಜೀವೋತ್ತಮ, ವಾಯುದೇವರ ಸ್ಮರಣೆ ಆಗಬೇಕು. ಅದು ಎಲ್ಲಿ? ಪ್ರಾಣಾಯಾಮದಲ್ಲಿ. ಪ್ರಾಣಾಯಾಮ ಅಂದರೆ ವಾಯುದೇವರ ಉಪಾಸನೆ ಮಾಡುವಂಥದ್ದು. ಪ್ರಾಣಾಯಾಮ ಅಂದರೆ ಶ್ವಾಸ ವಾಯು, ಆಯಾಮ ಅಂದರೆ ನಿರೋಧನ ಮಾಡುವಂಥದ್ದು. ಪ್ರಾಣಾಯಾಮವನ್ನು, ಪ್ರಾಣವಾಯುವನ್ನು ಹೊರಗೆ ಹೋಗದೇ ಇದ್ದ ಹಾಗೆ, ನಮ್ಮ ದೇಹದಲ್ಲೇ ಇರೋ ಹಾಗೆ ಹಿಡಿದಿಟ್ಟುಕೊಳ್ಳುವಂಥದ್ದು ಭಾರಿ ವಿಶೇಷವಾದದ್ದು. ಅದರಲ್ಲೂ ವ್ಯಾಹೃತಿಪೂರ್ವಕವಾಗಿ, ಓಂಕಾರಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಯಾರು ಈ ಪ್ರಾಣಾಯಾಮವನ್ನು ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ವಿಶೇಷವಾದ ಫಲ ಇದೆ. ಅದನ್ನು ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಹರಿವಾಯು ಗುರುಗಳನ್ನು, ಅದರಲ್ಲೂ ನಮ್ಮೆಲ್ಲರ ಗುರುಗಳಾಗಿರುವಂಥವ್ರು ವಾಯುದೇವರು, ಅವರಿಗೂ ಗುರುವಾಗಿರುವಂಥವನು ಭಗವಂತ. ಇವರಿಬ್ಬರನ್ನ ಪ್ರಸನ್ನೀಕರಿಸಿಕೊಳ್ಳಬೇಕು ಅಂತ ಯಾರಿಗಿದನೋ ಅವರು ಪ್ರಾಣಾಯಾಮ ಮಾಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಪ್ರಾಣಸ್ವದೇಹಜೋ ವಾಯು ತಸ್ಯಾಯಾಮೋ ನಿರೋಧನಂ. ಅಗ್ನಿಪುರಾಣ ಹೇಳ್ತಾ ಇದೆ. ಯಾರು ಈ ರೀತಿಯಾಗಿ ಪ್ರಾಣಾಯಾಮವನ್ನು ಮಾಡ್ತಾರೋ ಅವರಿಗೆ ಹರಿವಾಯು ಗುರುಗಳ ಅನುಗ್ರಹ ಆಗ್ತದೆ. ಅದರಲ್ಲೂ ಪ್ರಾಣಾಯಾಮವನ್ನು ಸರಿಯಾದ ಕ್ರಮದಲ್ಲಿ ಕಲಿತು ಆಚರಣೆಯನ್ನು ಮಾಡಬೇಕು. ಎಡಮೂಗಿನಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಂಥದ್ದಕ್ಕೆ ಪೂರಕ ಅಂತ ಕರೀತಾರೆ. ಆಮೇಲೆ ಆ ವಾಯುವನ್ನು ನಿಗ್ರಹ ಮಾಡೋದಕ್ಕೆ ಒಳಗಡೆ ಅದಕ್ಕೆ ಕುಂಭಕ ಅಂತಾರೆ. ರೇಚಕ, ಪೂರಕ ಮತ್ತು ಕುಂಭಕ. ರೇಚಕ ಎಳೆಯೋದು, ಪೂರಕ ಎಳೆಯೋದು, ರೇಚಕ, ಹಿಂಗೆ ವಿಭಾಗ ಮಾಡಿದ್ದಾರೆ. ಎರಡೂ ವಿಭಾಗವನ್ನು ಹೇಳ್ತಾರೆ. ವಾಮೇನ ಪೂರಗೇದ್ ವಾಯುಂ ಪೂರಣಾತ್, ಪೂರ್ಣ ಮಾಡುವಂಥದ್ದು, ತುಂಬಿಕೊಳ್ಳುವಂಥದ್ದು. ವಾಮೇನ ಎಡಭಾಗದಿಂದ, ಪೂರಕ ಸ್ಮೃತಃ. ವಾಯುಂ ನಿಗ್ರಹಂ ಮನಸ, ಒಳಗಡೆ ನಿಗ್ರಹ ಮಾಡೋದಕ್ಕೆ ಜಪೇನ್ ಮಂತ್ರವನ್ನು ಹೇಳಬೇಕು. ಕುಂಭಕ, ಅದಕ್ಕೆ ಕುಂಭಕ ಅಂತ ಕರೀತಾರೆ. ಎಷ್ಟು ಚಂದಾಗಿ ಹೇಳ್ತಾರೆ ನೋಡಿ. ಮಾಡೋ ವಿಧಾನವನ್ನು ಹೇಳ್ತಾರೆ ಎಷ್ಟು ಸುಲಭವಾಗಿ. ಈ ಪ್ರಾಣಾಯಾಮದಲ್ಲಿ ಮೂರಿದೆ. ಒಂದು ರೇಚಕ, ಪೂರಕ ಮತ್ತು ಕುಂಭಕ. ಮಾಡೋಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು?
ಬಲಮೂಗನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಡಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳೋದು, ಅದಕ್ಕೆ ಪೂರಕ ಅಂತ ಕರೀತಾರೆ. ಇನ್ನು ಕುಂಭಕ ಅಂದರೆ ಒಳಗಡೆ ಇಟ್ಕೊಳ್ಳುವಂಥದ್ದು, ವಾಯುವನ್ನು ಬಿಡದೆ. ಇನ್ನು ದೇಹದಲ್ಲಿರುವಂಥ ಉಸಿರನ್ನು ಹೊರಗೆ ಬಿಡೋದಕ್ಕೆ ರೇಚಕ ಅಂತ ಕರೀತಾರೆ. ಇನ್ನು ಯಾವಾಗ ಮಾಡಬೇಕು ಈ ಪ್ರಾಣಾಯಾಮವನ್ನು? ಸಂಧ್ಯಾ ವಂದನೆಯಲ್ಲೂ ಅಂತ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತು ಯಾವಾಗ ಮಾಡಬೇಕು? ಬ್ರಾಹ್ಮೀ ಮುಹೂರ್ತೆ ಚೋತ್ಥಾಯ ಪ್ರಾಣಾಂತಿಷ್ಠೇತ್ ಸಮಾಹಿತಃ. ಎಲ್ರಿಗೂ ಸಂಬಂಧಪಟ್ಟಿದ್ದು. ಎಲ್ಲ ವರ್ಣದವರು ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. ಮೌನದಿಂದ ಮಾಡಬೇಕು. ಪ್ರಾಣಾಯಾಮೇನ ವಚನಂ ಪ್ರತ್ಯಾಹರಣೇನ ಚೇಂದ್ರಿಯಂ. ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಯಾವ ಬ್ರಾಹ್ಮಣ ಪ್ರಾಣಾಯಾಮ ಮಾಡೋದಿಲ್ಲ ಅವನಿಗೆ ದಾನ, ಜಪ, ಹೋಮ ಇವ್ಯಾವು ಫಲ ಕೊಡೋದಿಲ್ಲ. ದಾನೈರ್ ಹೋಮೈರ್ ಜಪೇರ್ ನಿತ್ಯಂ ಪ್ರಾಣಾಯಾಮೈರ್ ದ್ವಿಜೋತ್ತಮಃ. ಇವನ್ನ ಪ್ರಾಣಾಯಾಮ ಮಾಡಿ ಇದನ್ನು ಮಾಡಿದರೆ ಮಾತ್ರ ಫಲ ಬರ್ತದೆ, ಇಲ್ಲ ಅಂದರೆ ಬರೋದಿಲ್ಲ. ಅದರಲ್ಲೂ ಶವ ಸಂಸ್ಕಾರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ನಾನ ಎಲ್ಲ ಆದ ಮೇಲೆ ಪ್ರಾಣಾಯಾಮವನ್ನು ಮಾಡಬೇಕು ಅಂತಾರೆ, ಶುದ್ಧತೆಗೋಸ್ಕರವಾಗಿ. ಪ್ರಾಣಾಯಾಮೇನ ಶುದ್ಧತಿ ನೀತ್ವಾಚ ದಾಹಯಿತ್ವಾಚ. ಎಷ್ಟರ ಮಟ್ಟಿಗೆ ಶಾಸ್ತ್ರ ಹೇಳ್ತದೆ ಅಂದರೆ ಅಷ್ಟು ಅದಕ್ಕೆ ಆ ಪ್ರಾಣಾಯಾಮಕ್ಕೆ ಬಲ ಇದೆ ಅಂತ ಹೇಳ್ತಾರೆ. ಮಂತ್ರಮಯವಾಗಿದಂತಹ ಅಂದರೆ ಮಂತ್ರಪೂರಿತವಾಗಿ ತಡೆ ಹಿಡಿದಂತಹ ವಾಯು ಇದೆಯಲ್ಲ, ಗಾಳಿ, ಆ ಗಾಳಿ ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ ಇವೆಲ್ಲವನ್ನು ಶುದ್ಧ ಮಾಡ್ತದೆ. ಪೂರ್ಣ ಗಾಯತ್ರಿ ಮಂತ್ರವನ್ನು ಕುಂಭಕದಲ್ಲಿ ಹೇಳಬೇಕು. ಅಷ್ಟು ವಾಯು ನಿಗ್ರಹ ಮಾಡಬೇಕು. ಗುರುಮುಖದಿಂದ ಕುಳಿತು ಕಲಿಬೇಕದನ್ನು ಚೆನ್ನಾಗಿ, ಒಂದೇ ಸರಿ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾರೆ ಧಾತು ಶುದ್ಧಿಯಾಗ್ತದೆ, ಮಲಶುದ್ಧಿಯಾಗ್ತದೆ ವಾಯು ನಿಗ್ರಹದಿಂದ, ಆರೋಗ್ಯ ಚೆನ್ನಾಗಿರ್ತದೆ. ಇನ್ನೂ ಒಂದು ಮಾತು ಹೇಳೋದಾದರೆ ತಾನ್ ಪ್ರತಿಗ್ರಹಾನ್ ಜಾನ್ ದೋಷಾನ್ ಪ್ರಾಣಾಯಾಮೈರ್ವೈರ್ ದ್ವಿಜೋತ್ತಮಃ ಉತ್ಪಾದಯಂತಿ ವಿದ್ವಾಂಸೋ ವಾಯುರೇಷ್ಮ ದಾಂಬರಿ ಅಂತಾರೆ. ಅಂದರೆ ಮೇಘಗಳು ಓಡಾಡ್ತಿರ್ತಾವೆ ಆಕಾಶದಲ್ಲಿ, ಆಕಾಶ ಮುತ್ತಿರ್ತಾವೆ ಮೇಘಗಳು, ಕತ್ತಲು ಉಂಟಾಗಿರ್ತದೆ. ಬಿರುಗಾಳಿ ಬಂದು ಕೂಡಲೇ ಹೆಂಗೆ ಎಲ್ಲ ಚದುರಿ ಹೋಗ್ತಾವೋ ಹಾಗೆ ಪ್ರಾಣಾಯಾಮ ಮಾಡುವಂತಹವನ ಹತ್ರ ರೋಗಾದಿಗಳು ಚದರಿ ಹೋಗ್ತಾವೆ, ರೋಗಾದಿಗಳು ಬರೋದಿಲ್ಲ. ಅದರಲ್ಲೂ ಪ್ರಾಣಾಯಾಮ ಶತಂ ಕಾರ್ಯಂ ಸರ್ವ ಪಾಪಮನುತ್ತೆಗೆ. 100 ಸಾರಿ ಪ್ರಾಣಾಯಾಮ ಮಾಡ್ರಿ ಅಂತಾರೆ. 100 ಬಾರಿ ಪ್ರಾಣಾಯಾಮ, ಅದರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಕಾಲಕಾಲಕ್ಕೆ ಕನಿಷ್ಠ 3 ಬಾರಿ ಮಾಡ್ರಿ ಅಂತಾರೆ, 3 ಕಾಲದಲ್ಲಿ. ಅದರಲ್ಲೂ ಪ್ರಾಣಾಯಾಮವನ್ನು ಯಾರು ಮಾಡ್ತಾರೋ ಅವರಿಗೆ ಯಾವ ರೋಗನೂ ಬರೋಲ್ಲಂತೆ. ಆ ರೋಗ ಈ ರೋಗ ಅಂತ ಹೇಳಲೇ ಇಲ್ಲ, ಯಾವ ರೋಗನೂ ಬರೋದಿಲ್ಲಂತೆ. ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್. ಸರ್ವರೋಗಗಳು ನಾಶ ಆಗಿ ಹೋಗ್ತವೆ. ಅಷ್ಟು ಆ ಪ್ರಾಣಾಯಾಮದ ಮಹತ್ವ. ಇನ್ನು ಪ್ರಾಣಾಯಾಮ ಮಾಡೋದು ಹೆಂಗೆ ಶಾಸ್ತ್ರವಿಧಿಯಿಂದ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಪ್ರಾಣಾಯಾಮಂ ತತಃ ಕೃತ್ವ ಪ್ರಣವ ಸ್ಮೃತಿಪೂರ್ವಕಂ. ಪ್ರಾಣಾಯಾಮ ಮಾಡಬೇಕಾದ್ರೆ ಸ್ಮೃತಿಪೂರ್ವಕವಾಗಿ, ಶಾಸ್ತ್ರಬದ್ಧವಾಗಿ, ಮಂತ್ರಪೂರಿತವಾಗಿ, ಓಂಕಾರಪೂರ್ವಕವಾಗಿ ಒಂದು ಆಸನದಲ್ಲಿ ಕುಳಿತುಕೊಂಡು, ಬದ್ಧಾಸನಂ ಅಂತಾರೆ, ಕಣ್ಣನ್ನು ಮುಚ್ಚಿ ಎಲ್ಲ ಗುರು ಪರಂಪರೆಯನ್ನ, ಗುರುಗಳನ್ನು ಸ್ಮರಿಸಿ, ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್. ವಿದ್ಯೆ ನಮಗೆ ಚೆನ್ನಾಗಿ ಬರಬೇಕು ಅಂದರೆ ವಿನಯನೂ ಇರಬೇಕು. ಎಲ್ಲಿ ವಿನಯ ಇದೆ, ಎಲ್ಲ ಗುರು ಹಿರಿಯರ ಸ್ಮರಣೆ ಇದೆ, ಅಲ್ಲಿ ವಿದ್ಯಾದೇವಿ ಬಂದು ಅನುಗ್ರಹವನ್ನು ಮಾಡ್ತಾಳೆ. ಶುಭಾಂಧ್ಯಾಯಂತಿ ಏಕಾಮಾನ್. ಏನೇ ನನಗೆ ಒಳ್ಳೆಯದಾದರೂ ಅದೆಲ್ಲವೂ ಗುರುದೇವ ಪ್ರಸಾದಜಾನ್. ಎಲ್ಲ ಗುರು ಹಿರಿಯರ ದೇವರ ಅನುಗ್ರಹದಿಂದ ಆಗಿದೆ ಅಂತ ಚಿಂತನೆ ಮಾಡಬೇಕು. ಏನಾದರೂ ಕಷ್ಟ ಬಂತು, ದೋಷ ಆಯಿತು, ಅದು ನನ್ನ ಪಾಪದ ಫಲದಿಂದ ಆಗಿರೋದು ಅಂತ ಯಾರು ತಿಳಿತಾರೋ ತೇಷಾಂ ವಿದ್ಯಾಂ ಫಲಿಷ್ಯತಿ. ಅಂಥವನಿಗೆ ವಿದ್ಯೆ ಫಲಿಸೋದು. ಒಳ್ಳೆಯದಾದಾಗ ಎಲ್ಲ ನಮ್ಮದು ಅಂದ್ಬಿಡ್ತಾರೆ,
ಕೆಟ್ಟದಾದ ಕೂಡಲೇ ಇನ್ನೊಬ್ರದ್ದು ಅಂತಾರೆ. ಇದು ಮನುಷ್ಯ ಸ್ವಭಾವ, ಅದಕ್ಕೆ ಹಂಗೆ ಮಾಡಬೇಡ್ರಿ ಅಂತ ಶಾಸ್ತ್ರ ಎಚ್ಚರಿಕೆಯನ್ನು ಕೊಡ್ತದೆ. ಎಲ್ಲ ಗುರು ಹಿರಿಯರನ್ನು ಜ್ಞಾನಿಗಳನ್ನು ಸ್ಮರಣೆ ಮಾಡಿಕೊಂಡು ಪ್ರತಿ ಮಂತ್ರಕ್ಕೂ ಋಷಿ ಛಂದಸ್ಸು ದೇವತಾ ಅಂತ ಇದೆ. ನಾನು ಮೊದಲನೇ ವಿಭಾಗದಲ್ಲೇ ಹೇಳಿದ್ದೇವೆ. ಗಾಯತ್ರಿ ಮಂತ್ರಕ್ಕೂ ಋಷಿ ಛಂದಸ್ಸು ಎಲ್ಲ ಇದೆ. ಆ ಎಲ್ಲ ಋಷಿ ಛಂದಸ್ಸನ್ನು ಹೇಳಿ ನಾವೇನು ಮಾಡಬೇಕು? ಪ್ರಾಣಾಯಾಮವನ್ನು ಮಾಡಬೇಕು. ದೇಹದಲ್ಲಿ ಆಲಸ್ಯ ಇದ್ದಾಗ, ರೋಗ ಆದಾಗ, ನೆಗಡಿ ಕೆಮ್ಮು ಇರುವಾಗ, ಅಜೀರ್ಣ ಆದಾಗ, ಅಶೌಚದಲ್ಲಿರುವಾಗ ಪ್ರಾಣಾಯಾಮವನ್ನು ಮಾಡಬಾರ್ದು. ಇದರಿಂದ ಅಂಗಹೀನತೆ ಆಗುವಂತಹ ಸಂದರ್ಭ ಇದೆ, ಎಚ್ಚರ. ಅದರಲ್ಲೂ 36 ಸಾರಿ ಓಂಕಾರ, 24 ಸಾರಿ ಓಂಕಾರ ಅಥವಾ 12 ಸಾರಿ ಓಂಕಾರ ಹೇಳ್ತಾ ಪ್ರಾಣಾಯಾಮ ಮಾಡಬೇಕು. ಪ್ರಾಕ್ಟೀಸ್ ಬೇಕು, ಸುಮ್ಮನೆ ಮಾಡೋದಲ್ಲ. ಒಂದು ಕಡೆ ಹೇಳ್ತಾರೆ, ನಾನು ಹಿರಿಯರಿಂದ ಕೇಳಿರುವಂಥದ್ದು, ನಾವೇನು ಮಾಡ್ತೀವಿ? ಕೈಯನ್ನು ಹಿಡಿದು ಪ್ರಾಣಾಯಾಮ ಮಾಡ್ತೀವಿ, ಹೀಗೆ ಕೈ ಮುಟ್ಟಿ. ಎಷ್ಟರ ಮಟ್ಟಿಗೆ ಸಾಧನೆ ಮಾಡಬೇಕು ಅಂದರೆ ಕೈಯನ್ನೇ ಹಿಡಿದೆ ಪ್ರಾಣಾಯಾಮ ಮಾಡಕ್ಕೆ ಬರಬೇಕು. ಭಾಳ ಎಕ್ಸ್ಟ್ರೀಮಾಗಿ ಭಾಳ ಸಾಧನೆಯಿಂದ ಬರುವಂಥದ್ದು. ಅಷ್ಟು ಆ ಪ್ರಾಣಾಯಾಮದ ಮೇಲೆ ನಿಗ್ರಹ ಬರಬೇಕು, ಪ್ರಾಣದ ಮೇಲೆ, ಆ ಗಾಳಿ ಮೇಲೆ, ವಾಯು ಮೇಲೆ. ಅದನ್ನಿಲ್ಲಿ ಹೇಳ್ತಾರೆ, ಅದು ವಾಯುದೇವರ ಅನುಗ್ರಹದಿಂದ ಬರ್ತದೆ. ಒಂದು ಮಾತ್ರ ಕಾಲ ಅಂದರೆ ಒಂದು ಹೃಸ್ವಾಕ್ಷರ ಉಚ್ಚಾರಣೆಗೆ ಬೇಕಾಗಿರುವಂತಹ ಕಾಲ, ಆ ಒಂದು ಮಾತ್ರ ಕಾಲ ಅಂತಾರೆ. ಅಂಥದ್ದು ಗಾಳಿಯನ್ನು ಸುಷುಮ್ನಾದಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಇರ್ತದೆ ಸುಷುಮ್ನಾ ನಾಡಿ, ಅಲ್ಲಿ ನಿಲ್ಲಿಸಬೇಕು. 2 ಬಾರಿ ಮೂಗನ್ನು ಮುಚ್ಚಿ 32 ಮಾತ್ರ ಕಾಲ. ಹೃಸ್ವಾಕ್ಷರವನ್ನು ಹೇಳಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟಾದರೂ ಸಾಕು ಅಂತಾರೆ. ಹೃಸ್ವ ದೀರ್ಘ 2 ಶಬ್ದ ಇದೆ. ಹೃಸ್ವವನ್ನು ಹೇಳಲಿಕ್ಕೆ ಎಷ್ಟು ಶಬ್ದ ಬೇಕೋ ವರ್ಣ, ಅಷ್ಟು ಮಾತ್ರ ಕಾಲ ಅದು ಹೃದಯದಲ್ಲಿ ನಿಂತುಕೊಳ್ಬೇಕಂತೆ ಗಾಳಿ. ಸಂಧ್ಯಾವಂದನೆ ಮೊದಲಿನಲ್ಲಿ, ದ್ರವ್ಯದಾನ ಸಂದರ್ಭದಲ್ಲಿ ಒಂದು ಪ್ರಾಣಾಯಾಮ, ಗಾಯತ್ರಿ ಜಪದ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ 3 ಪ್ರಾಣಾಯಾಮ. ನಾನೀಗೇನು ಹೇಳಿದ್ನಲ್ಲ, ರೇಚಕ ಮೂಗಿನ ಬಲದಂಡದಿಂದ ಗಾಳಿಯನ್ನು ಬಿಡೋದು 8 ಮಾತ್ರ ಕಾಲ. ಪೂರಕ ಮೂಗಿನ ಎಡಭಾಗದಿಂದ ಗಾಳಿ ತೆಗೆದುಕೊಳ್ಳೋದು 16 ಮಾತ್ರ ಕಾಲ. ಗಾಳಿಯನ್ನು ಸುಷುಮ್ನದಲ್ಲಿ ನಿಲ್ಲಿಸುವಂಥದ್ದು ಮೂಗನ್ನು ಮುಚ್ಚಿ 32 ಮಾತ್ರ ಕಾಲ. ಅಂದರೆ ನೋಡಿ, ಸುಲಭವಾಗಿ ನಾವು ತಿಳ್ಕೊಳ್ಳೋದಾದರೆ, ಎಡಗಡೆ ಮೂಗಿನಿಂದ ನಾವೇನು ತಗೊಂತೀವಲ್ಲ ಗಾಳಿಯನ್ನು, ಅದು 8 ಮಾತ್ರ ಕಾಲ. ಅ ಆ ಈ ಶಬ್ದಗಳಿದ್ದಾವಲ್ಲ, ವರ್ಣಗಳು, ಅದನ್ನೇನು ತಿಳ್ಕೊಳ್ರಿ. ಉದಾಹರಣೆಗೆ 8 ವರ್ಣಗಳನ್ನು ಹೇಳಲಿಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯದಲ್ಲಿ ಒಳಗೆ ಆ ಗಾಳಿಯನ್ನು ತೆಗೆದುಕೊಳ್ಳಬೇಕು. ಬಿಡೋದು ಅದು 16 ಮಾತ್ರ ಕಾಲ. ಹೃದಯದಲ್ಲಿ ಇಟ್ಟುಕೊಳ್ಳುವಂಥದ್ದು 32 ಮಾತ್ರ ಕಾಲ. ಮೊದಲು ನಾವೇನು ಮಾಡಬೇಕು? ಎರಡೆರಡೆ ಮಾತ್ರ ಕಾಲ ಹೆಚ್ಚಿಗೆ ಮಾಡ್ಕೊತ ಹೋಗಬೇಕು. ಒಂದೇ ಸರಿ ಮಾಡ್ಲಿಕ್ಕೆ ಹೋಗಬಾರ್ದು. ಗುರುಮುಖದಿಂದ ಕಲಿತು ಮಾಡಬೇಕು ಅಂತ ಅದಕ್ಕೆ ನಾನು ಹೇಳಿದ್ದು. ಗುರುಗಳ ಮುಖಾಂತರವಾಗಿ ಮಾಡಿದಾಗ ಅದು ಭಾರಿ ಫಲವನ್ನು ಕೊಡ್ತದೆ. ಸ್ವಯಂ ನಾವೇ ಮಾಡ್ಕೊಂಡ್ಬಿಡಬಾರ್ದು. ಅದರಲ್ಲೂ ದೇವತಾರ್ಚನೆ, ಹೋಮ, ಸಂಧ್ಯಾವಂದನೆ, ಗಾಯತ್ರಿ ಜಪ, ಶ್ರಾದ್ದಕರ್ಮ, ಸ್ನಾನದಾನದಲ್ಲಿ, ಧ್ಯಾನದಲ್ಲಿ 3 ಸಲ ಪ್ರಾಣಾಯಾಮ ಮಾಡಿರಿ ಎಂದರು. ಅಷ್ಟು ಅದಕ್ಕೆ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಪ್ರಾಣಾಯಾಮ ಮಾಡಿದರೆ ಏಕಾಗ್ರತೆಯಿಂದ ಮಾಡಬೇಕು ಅಂತಾರೆ. ಅದರಲ್ಲೂ ಕೃಚ್ಛ ವ್ರತದಲ್ಲಿ 10,000 ಗಾಯತ್ರಿ ಮಂತ್ರ, 300 ಬಾರಿ ಪ್ರಾಣಾಯಾಮ ಮಾಡ್ರಿ ಅಂತ ಹೇಳಿದ್ದಾರೆ. ಅದರಲ್ಲೂ ದೇವಾರ್ಚನೆ, ಜಪೆ, ಹೋಮೆ, ಪ್ರಾಣಾಯಾಮ ತ್ರಯಂ ತ್ರಯಃ, ಸಂಧ್ಯಾಯಾಮರ್ಘ್ಯದಾನೇ ಚ ಪ್ರಾಣಾಯಾಮ ಸಕೃತ. ದೇವರಾರ್ಚನೆ, ಜಪ, ಹೋಮ ಕಾಲದಲ್ಲಿ 3 ಸಲ ಪ್ರಾಣಾಯಾಮ, ಸಂಧ್ಯಾ ಅರ್ಘ್ಯ ಪ್ರದಾನ ಪ್ರತ್ಯೇಕ 3 ಸರಿ ಮಾಡಬೇಕು ಅಂತಾರೆ. ಪ್ರಾಣಾಯಾಮ ಅಶಕ್ತನಾಗಿರೋವಂಥವ್ನು ಹೆಂಗೆ ಮಾಡ್ಬೇಕಪ್ಪ? ನೀವು 32 ಮಾತ್ರ ಕಾಲ ನಮಗೆ ಮಾಡಲಿಕ್ಕಾಗಲ್ಲ. ಅಶಕ್ತನಾಗಿದ್ದಾನೆ ಅಥವಾ ಬಾಲಕನಾಗಿದ್ದಾನೆ, ಅವನೇನು ಮಾಡಬೇಕು? 10 ಸಲ ಮಾಡಿದರೆ ಸಾಕು ಅಂತಾರೆ. ರೇಚಕ, ಪೂರಕ, ಕುಂಭಕ, ಬಾಲಕ, ಸಣ್ಣ ಹುಡುಗ ಇದ್ದಾನೆ, ಬ್ರಾಹ್ಮಣ, ಚಿಕ್ಕ ಮಗು, ಒಂದು 7-8 ವರ್ಷ ಆಗಿದೆ, ಉಪನಯನ ಆಗಿದೆ, ಅಂಥವನೇನು ಮಾಡಬೇಕು? ಅಥವಾ ಅಶಕ್ತನಾಗಿದ್ದಾನೆ, ಆರೋಗ್ಯ ಸರಿ ಇಲ್ಲ, ಅವನು 10 ಸರಿ ಮಾಡ್ರಿ ಅಂತಂದರು. ಇನ್ನು ಪೂರ್ಣವಾಗಿ ಅಶಕ್ತನಾಗಿದ್ದಾನೆ, ಹೇಳಲಿಕ್ಕೆ ಬರೋದಿಲ್ರಿ ಅಂತ ಅನ್ನೋಂಥವನು
ಸಪ್ತ ವ್ಯಾಹೃತಿಗಳ ಜಪವನ್ನಾದರೂ ಮಾಡಬೇಕು. ಕ್ರಮದಂತೆ ಎಲ್ಲ ಪಾಪಗಳು ಅವನಿಂದ ಬಿಟ್ಟು ಹೋಗ್ತದಪ್ಪ. ಅದರಲ್ಲೂ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಹೇಳ್ತಾರೆ, ಶ್ರೀರಾಮಂ ಸಂಸ್ಕೃತಿಂ ಚೈವ. ಪ್ರಾಣಾಯಾಮ ಮಾಡಬೇಕಾದ್ರೆ ಮುಖ್ಯವಾದ ರೂಪ ರಾಮದೇವರ ಚಿಂತನೆಯನ್ನು ಮಾಡಬೇಕಂತ ನೋಡ್ರಿ. ಗರುಡ ಪುರಾಣ ಹೇಳ್ತಾ ಇದೆ, ರಾಮದೇವರ ಸ್ಮರಣೆಯನ್ನು ಮಾಡಬೇಕು. ಕಾರಣ ಪ್ರಾಣದೇವರ ಒಡೆಯ ಅದು ರಾಮದೇವರು, ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ಪ್ರಾಣದೇವರ ಅನುಗ್ರಹ ನಮಗಾಗಬೇಕು ಅಂದರೆ ರಾಮದೇವರು ಒಲಿಬೇಕಪ್ಪ. ರಾಮನಾಮ ಸ್ಮರಣೆ ಮಾಡಿದರೆ ಪ್ರಾಣದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಅರ್ಧ ನಿಮಿಲಿತವಾಗಿರುವಂಥ ಕಣ್ಣುಗಳಿಂದ ಪೂರ್ಣ ಮುಚ್ಚಬಾರದು, ಪೂರ್ಣ ತೆಗಿಬಾರದು. ಆ ಕಣ್ಣಿನಿಂದ ಆ ರೀತಿಯಾಗಿ ಮುಚ್ಚಿಕೊಂಡು ಕಣ್ಣನ್ನು ಪ್ರಾಣಾಯಾಮವನ್ನು ಮಾಡಬೇಕು. ಅದರಿಂದಲೂ ಅಗ್ರಾಹ್ಯ, ಅಜ್ಞಾತ, ಅನಿವೇದಿತ, ಅವಿಹಿತ, ಅಶುಚಯ ಯಾವುದೇ ಆಗಿರ್ಬೋದು ಆಹಾರ ನಮ್ಗೆ ಗೊತ್ತಿರಲ್ರಿ, ತೊಗೊಂಡ್ಬಿಟ್ಟಿರ್ತಾರೆ ಆಹಾರ, ಹೋಗ್ಬಿಟ್ಟಿರ್ತದೆ ಹೊಟ್ಟೆಯೊಳಗೆ. ಆ ಎಲ್ಲ ದೋಷಗಳು ಬ್ರಾಹ್ಮಣಶ್ಚ ಯದಾ ಭುಂಕ್ತೆ ಪ್ರಾಣಾಯಾಮೇನ ಶುದ್ಧತಿ. ಒಂದ್ಸಾರಿ ಪ್ರಾಣಾಯಾಮ ಮಾಡಿಬಿಟ್ರೆ ಹಿಂಗೆ ಮಂತ್ರಪೂರಿತವಾಗಿ ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ. ಇನ್ನೂ ಸುಮಾರು ವಿಷಯಗಳಿದೆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಮುಂದಿನ ವಿಭಾಗದಲ್ಲಿ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.